ನೀವು ಸಣ್ಣ ಆಗಬೇಕಿರ್ಬೋದು, ದಪ್ಪ ಆಗಬೇಕು ಅಥವಾ ಹೆಲ್ದಿ ಆಗಿರಬೇಕು ಅಂತಾನೆ ಅನ್ಕೊಳ್ಳಿ. ಎಲ್ಲದಕ್ಕೂ ನಿಮ್ಮ ಡಾಕ್ಟರ್ ಇರ್ಬೋದು ಅಥವಾ ಹೆಲ್ತ್ ಇನ್ಫ್ಲೂಯೆನ್ಸರ್ ಯಾರೇ ಇರ್ಬೋದು ಹೇಳೋದು ಡಯಟ್ ಅಂತ. ಈ ಡಯಟ್ ಅನ್ನೋ ಒಂದು 4 ಅಕ್ಷರ ಪದ ಎಷ್ಟು ಕಾಂಪ್ಲೆಕ್ಸ್ ಆಗಿ ಸಾಮಾನ್ಯ ಜನರಿಗೆ ಅನಿಸುತ್ತೆ ಅಂದರೆ, ಒಬ್ರು ಕೀಟೋ ಡಯಟ್ ಅಂತಾರೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತಾರೆ, ಲಿಕ್ವಿಡ್ ಡಯಟ್ ಅಂತಾರೆ. ಆ್ಯಂಡ್ ಜೊತೆಗೆ ನೀವು ಹಣ್ಣುಗಳನ್ನ ಊಟದ ಮುಂಚೆ ತಿನ್ನಬಾರ್ದು, ರಾತ್ರಿ ಹೊತ್ತು ಹಾಲು ಕುಡಿಬಾರ್ದು. ಇನ್ನೂ ಒಂದು ದೊಡ್ಡ ಪ್ರಾಬ್ಲಮ್ ಏನಂದರೆ, ಹಲವಾರು ವರ್ಷ ನಿಮ್ಮ ಅಜ್ಜ ಅಜ್ಜಿಯರು, ನಿಮ್ಮ ಅಪ್ಪ ಅಮ್ಮ, ಇನ್ನು ನೀವು ಕೂಡ ನಿಮ್ಮ ಮಕ್ಕಳಿಗೂ ಕೂಡ ಕೊಡ್ತಾ ಇರ್ತೀರಾ ಅಂಥ ಆಹಾರ ಒಳ್ಳೇದಲ್ಲ, ಇನ್ಮೇಲಿಂದ ಅದ್ರ ಬದಲು ಇನ್ನೊಂದೇನೋ ತಿನ್ನಿ ಅಂತ ಕೂಡ ಹೇಳ್ತಾರೆ. ಸೊ ಯಾವುದನ್ನ ನಂಬೋದು, ಯಾವ್ದ ಬಿಡೋದು? ಏನೇ ಒಂದು ಫುಡ್ನ ನೀವು ಬಾಯಲ್ಲಿ ಹಾಕ್ಬೇಕಾದ್ರೂ ಇದು ಒಳ್ಳೇದಾ ಕೆಟ್ಟದಾ, ಇದರಲ್ಲಿ ಎಷ್ಟು ಕ್ಯಾಲರೀಸ್, ನಾನು ದಪ್ಪ ಆಗ್ತೀನ ಸಣ್ಣ, ಈ ಒಂದು ಸ್ಟ್ರೆಸ್ಸಲ್ಲಿ ಕಳೆಯೋಂಗಾಗಿದೆ. ಸೊ ಫಸ್ಟ್ ಸ್ಟೆಪ್, ಈ ಸ್ಟ್ರೆಸ್ನ ಬಿಟ್ಬಿಡಿ. 4 ಅಕ್ಷರ ಡಯಟ್ ಅನ್ನೋ ಒಂದು ಪದಕ್ಕೆ ಇಷ್ಟೊಂದು ಕಾಂಪ್ಲೆಕ್ಸ್ ಆದ ಒಂದು ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಯಾವುದೇ ಒಂದು ವಿಚಾರನ ನೀವು ಅರ್ಥ ಮಾಡಿಸ್ಬೇಕು ಅಂದರೆ ಫಸ್ಟ್ ಸ್ಟೆಪ್ ಈಸ್ ಸಿಂಪ್ಲಿಫೈ. ಸಿಂಪಲ್ ಆಗಿ ಹೇಳೋದನ್ನ ನಾವು ಕಲ್ತ್ಕೋಬೇಕು ಆಸ್ ಅ ಹೆಲ್ತ್ ಇನ್ಫ್ಲೂಯೆನ್ಸರ್, ಆಸ್ ಅ ಡಾಕ್ಟರ್ ಅಂತ ನನ್ನ ಅನಿಸಿಕೆ. ಇನ್ ಡೆಪ್ತ್ ಆಗಿ ನಮ್ಮ ಆಹಾರ ಪದ್ಧತಿ, ಡಯಟ್, ನ್ಯೂಟ್ರಿಷನ್ ಇದೆಲ್ಲ ಒಂದು ವಾಸ್ಟ್ ಸಬ್ಜೆಕ್ಟ್. ಅದನ್ನೆಲ್ಲದನ್ನೂ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಬೇಸಿಕ್ ರೂಲ್, ನಾವು ಹೆಲ್ದಿ ಆಗಿರಬೇಕು ಅಂದರೆ ಏನು ಡಯಟ್ ಫಾಲೋ ಮಾಡಬೇಕು ಅನ್ನೋದಕ್ಕೆ 3 ವಾಕ್ಯದಲ್ಲಿ ಉತ್ತರ ಕೊಡ್ತೀನಿ. ನಾವು ಏನು ತಿಂತೀವಿ, ಎಷ್ಟು ತಿಂತೀವಿ, ಯಾವಾಗ ತಿಂತೀವಿ, ಇಷ್ಟೇ ಮ್ಯಾಟರ್ ಆಗೋದು. ಏನು ತಿನ್ನಬೇಕು ಅಂದಾಗ ನನ್ನ ಪೇಷಂಟ್ಸ್ ಯೂಶ್ವಲಿ ಆನ್ಸರ್ ಮಾಡೋದು, ನಾನು ಅನ್ನ ಬಿಟ್ಬಿಟ್ಟಿದ್ದೀನಿ, ಚಪಾತಿ ತಿಂತೀನಿ, ಮುದ್ದೆ ತಿಂತೀನಿ. ಸೊ ಅವರ ಪ್ರಕಾರ ಅದೇ ಹೆಲ್ದಿ ಡಯಟ್ ಅಂತ ಅಂದ್ಕೊಂಡಿದ್ದಾರೆ. ಏನು ತಿನ್ನಬೇಕು ಅನ್ನೋದಕ್ಕೆ ಕರೆಕ್ಟ್ ಆನ್ಸರ್ ಏನಂದರೆ, ನಿಮ್ಮ ತಟ್ಟೆಯಲ್ಲಿ ಜಾಸ್ತಿ ತರಕಾರಿ ಪಲ್ಯಗಳು, ಸ್ಯಾಲೆಡ್ಗಳು, ಮೊಳಕೆ ಕಾಳುಗಳು, ಇನ್ನು ನೀವು ನಾನ್ ವೆಜಿಟೇರಿಯನ್ ಆದರೆ ಎಗ್, ಫಿಶ್, ಇದೆಲ್ಲದ್ರ ಜೊತೆಗೆ ನೀವು ಮೊಸರು, ತುಪ್ಪ, ಮಜ್ಜಿಗೆ ಇದೆಲ್ಲನೂ ಉಪಯೋಗಿಸ್ಬೋದು. ಅದ್ರ ಜೊತೆಗೆ ನಾವು ಹೈಲೈಟ್ ಆಗಿ ಹೇಳ್ತೀವಲ್ಲ, ನಾವು ಚಪಾತಿ ತಿಂದೆ, ಮುದ್ದೆ ತಿಂದೆ, ಅದನ್ನ ನೀವು ಒಂದು 25% ಆ್ಯಡ್ ಮಾಡಿದ್ರೆ ಸಾಕು. ಸೊ ಬೇಸಿಕಲಿ ನಾನು ಏನು ಹೇಳ್ತಾ ಇದ್ದೀನಿ, ಜಾಸ್ತಿ ಫೈಬರ್, ಪ್ರೋಟೀನ್, ಫ್ಯಾಟ್ ಇದೆಲ್ಲದ್ರೂ ಕೂಡ ನಿಮ್ಮ ತಟ್ಟೆಲಿ ಇರಬೇಕು. ಸ್ವಲ್ಪ ಮಟ್ಟಿಗೆ ಕಾರ್ಬೋಹೈಡ್ರೇಟ್ಸ್ ಇರಬೇಕು. ಸೊ ತಟ್ಟೆ ಹೇಗಿರಬೇಕು ಅಂತ ಒಂದು ಪಿಕ್ಚರ್ ನಿಮಗೆ ಗೊತ್ತಾಯ್ತು. ನೀವು ಎಷ್ಟು ತಿನ್ಬೇಕು ಅನ್ನೋ ಪ್ರಶ್ನೆಗೆ, ನೀವು ಪ್ರತಿನಿತ್ಯ ನಿಮ್ಮ ಊಟದಲ್ಲಿ ಇನ್ನೊಂದು ತುತ್ತು ತಿನ್ಬಿಟ್ರೆ ನಾನು ಹೊಟ್ಟೆ ತುಂಬಿಡುತ್ತಪ್ಪ ಅಂತ ಅನ್ಸುತ್ತೆ ನೋಡಿ, ಆ ಟೈಮಲ್ಲಿ ನೀವು ಸ್ಟಾಪ್ ಮಾಡಬೇಕು. ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಬೇರೆ ಫುಡ್ ಐಟಮ್ಸ್ ಇದೆ ಅಲ್ವಾ, ಅಂದರೆ ನಾವು ಡೈಲಿ ಹೆಲ್ದಿ ತಿಂತೀವಾ? ಇಲ್ಲ, ಯಾವತ್ತೋ ಒಂದು ದಿವಸ ನಾವು ಜಂಕ್ ಫುಡ್ ತಿಂತೀವಿ. ಒಂದು ದಿವಸ ಏನೋ ಐಸ್ ಕ್ರೀಮ್ ತಿನ್ನಬೇಕು ಅನಿಸ್ತು, ಗೋಬಿ ತಿನ್ನಬೇಕು, ಪಾನಿಪುರಿ ತಿನ್ನಬೇಕು, ಇದನ್ನು ಕೂಡ ಭಾಳ ಕಮ್ಮಿ ಕ್ವಾಂಟಿಟಿ ತಿನ್ನಿ. ಒಂದು ಫುಲ್ ಬೌಲ್ ಆಫ್ ಐಸ್ ಕ್ರೀಮ್ ತಿನ್ನೋದು, ಇದೆಲ್ಲದೂ ಕೂಡ ನೀವು ಸೋ ಕಾಲ್ಡ್ ಹೆಲ್ದಿ ಡಯಟ್ ಮಾಡೋದಕ್ಕೆ ಖಂಡಿತವಾಗ್ಲೂ ಅಡ್ಡ ಬರುತ್ತೆ. 3ನೇದು ಯಾವಾಗ ತಿನ್ನಬೇಕು ಅಂದರೆ, ಸಾಮಾನ್ಯ ಜನರಿಗೆ, ನಮ್ಮ ಪೂರ್ವಜರಿಗೆ ಇದು ಭಾಳ ಚೆನ್ನಾಗಿ ಗೊತ್ತಿತ್ತು. ಸೂರ್ಯ ಹುಟ್ಟಿದಾಗಿಂದ ಸೂರ್ಯ ಮುಳುಗೋ ತನಕ ನಮ್ಮ ದೇಹ ಭಾಳನೇ ಆಕ್ಟಿವ್ ಆಗಿರುತ್ತೆ, ನಮ್ಮ ಮೆಟಬಾಲಿಸಮ್ ಚೆನ್ನಾಗಿರುತ್ತೆ. ಬೆಳಗ್ಗೆನೆ ಚೆನ್ನಾಗಿ ಊಟ ಮಾಡ್ತಿದ್ರು, ಜೊತೆಗೆ ರಾತ್ರಿ ಊಟನ ಸನ್ಸೆಟ್ ಮುಂಚೆನೆ ಮುಗಿಸ್ಬಿಡ್ತಾ ಇದ್ರು. ಬಟ್ ಈಗ ನಮ್ಮ ಲೈಫ್ ಸ್ಟೈಲ್ ಏನೇ ಒಂದು ಚೇಂಜಸ್ ಇದ್ರು, ಆದಷ್ಟು ನೀವು ಸಂಜೆ ಬೇಗ ನಿಮ್ಮ ಡಿನ್ನರ್ನ ಮುಗಿಸೋದಕ್ಕೆ ಪ್ರಯತ್ನ ಮಾಡಿ. ಸೊ ನಿಮ್ಮ ಯಾವುದೇ ರೀತಿ ಪಾರ್ಟಿ ಇರ್ಬೋದು ಅಥವಾ ಫಂಕ್ಷನ್ ಇರ್ಬೋದು, ಅದನ್ನ ಸಂಜೆ ಮೇಲೆ ಇಟ್ಕೊಳ್ಬೇಡಿ, ಮಧ್ಯಾಹ್ನನೇ ಪ್ಲಾನ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಎಷ್ಟೊಂದು ಜನಕ್ಕೆ ಒಂದು ಆಲ್ಕೋಹಾಲ್, ಸ್ಮೋಕಿಂಗ್ ಇದೆಲ್ಲ ಅಡಿಕ್ಷನ್ ಕೂಡ ಇರುತ್ತೆ. ಇದು ಕೂಡ ನಿಮ್ಮ ಡಯಟಿಗೆ ಮ್ಯಾಟರ್ ಆಗುತ್ತೆ. ಸೊ ಐ ಹೋಪ್ ಪ್ರತಿಯೊಬ್ಬರಿಗೂ ಇದು ಅರ್ಥ ಆಗಿದೆ ಅನ್ಕೊಂತೀನಿ. ನೀವು ಏನು ತಿಂತೀರಾ, ಎಷ್ಟು ತಿಂತೀರಾ, ಯಾವಾಗ ತಿಂತೀರಾ, ಇಷ್ಟನ್ನ ನೀವು ಫಾಲೋ ಮಾಡಿ ಆರೋಗ್ಯವಾಗಿರಿ. ಇನ್ನಷ್ಟು ಹೆಲ್ತಿ ವಿಡಿಯೋಸ್ಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.